ಭಾರತವು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಯುದ್ಧ ಮುಂದುವರೆಸಿದೆ. ಅದಕ್ಕಾಗಿ ಕರ್ತವ್ಯದ ತುರ್ತು ಕರೆ ಬಂದ ಹಿನ್ನೆಲೆಯಲ್ಲಿ ಲಚ್ಚಾಣದ ಯೋಧನಿಗೆ ಸಂಭ್ರಮದ ಬೀಳ್ಕೊಡುಗೆ ಮಾಡಲಾಯಿತು. ಪಹಲ್ಗಾಮ್ದಲ್ಲಿ ಅಮಾಯಕರ ಮೇಲೆ ಉಗ್ರರು ನಡೆಸಿದ ದಾಳಿಯ ಹಿನ್ನೆಲೆ ಪಾಕಿಸ್ತಾನದಲ್ಲಿನ ಉಗ್ರರ ವಿರುದ್ಧ ಭಾರತವು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಯುದ್ಧವನ್ನ ಮುಂದುವರೆಸಿದೆ. ಇತ್ತ ಭಾರತೀಯ ಸೇನೆಯು ಲಚ್ಚಾಣದ ಸಿಆರ್ಪಿಎಫ್ ಯೋಧ ರಮೇಶ್ ಅಹಿರ್ಸಂಗ್ ಅವರಿಗೆ ಕರ್ತವ್ಯದ ತುರ್ತು ಕರೆ ಮಾಡಿ ಆಹ್ವಾನಿಸಿದ ಹಿನ್ನೆಲೆ ಅವರು ತಮ್ಮ ರಜೆಯನ್ನು ಮೊಟಕುಗೊಳಿಸಿ ಬೆಳಗ್ಗೆ ಗ್ರಾಮದ ಆರಾಧ್ಯ ದೈವ ಪವಾಡ ಪುರುಷ ಲಿಂಗೈಕ್ಯ ಶ್ರೀ ಸಿದ್ಧಲಿಂಗ ಮಹಾರಾಜರಿಗೆ ಪೂಜೆ ಸಲ್ಲಿಸಿ ಜಮ್ಮು ಕಾಶ್ಮೀರದತ್ತ ಪ್ರಯಾಣ ಬೆಳೆಸಿದರು. ಈ ಹಿನ್ನೆಲೆ ಗ್ರಾಮಸ್ಥರು ವೀರ ಯೋಧ ರಮೇಶ್ ಅಹಿರ್ಸಂಗ್ ಅವರಿಗೆ ಮಠದ ಆವರಣದಲ್ಲಿ ಸಿಂಧೂರ ತಿಲಕವಿಟ್ಟು ಹೂಮಾಲೆ ಹಾಕಿ ಸನ್ಮಾನಿಸಿ ಗೌರವಿಸಿ ಯುದ್ಧದಲ್ಲಿ ಗೆದ್ದು ಬಾ ಎಂದು ಸಂಭ್ರಮದಿಂದ ಬೀಳ್ಕೊಟ್ಟ ನೋಟ ನೆರೆದ ಜನರಲ್ಲಿ ದೇಶಭಕ್ತಿಯನ್ನ ಉಂಟು ಮಾಡಿತು. ಈ ಸಂದರ್ಭದಲ್ಲಿ ಯೋಧ ರಮೇಶ್ ಅಹಿರ್ಸಂಗ್ ಮಾತನಾಡಿ, ದೇಶ ಸೇವೆಯೇ ಈಶ ಸೇವೆ. ನಾನು ಇದೇ ಗ್ರಾಮದಲ್ಲಿ ಹುಟ್ಟಿ ಬಂಧನಾಳದ ಶ್ರೀ ಸಂಗನ ಬಸವ ಮಹಾಶಿವಯೋಗಿಗಳ ಕೃಪೆಯಿಂದ ಇದೇ ಗ್ರಾಮದಲ್ಲಿ ಶಿಕ್ಷಣ ಪಡೆದ ನನಗೆ ಸೈನಿಕನಾಗಿ ದೇಶ ಸೇವೆ ಮಾಡುವ ಅವಕಾಶ ಸಿಕ್ಕಿದ್ದು ನನ್ನ ಸೌಭಾಗ್ಯ ಎಂದರು. ಈ ಸಂದರ್ಭದಲ್ಲಿ ಯೋಧನ ತಂದೆ ಈರಣ್ಣ ಅಹಿರ್ಸಂಗ್, ಸಹೋದರ ಮಹೇಶ್ ಅಹಿರ್ಸಂಗ್, ಸ್ಥಳೀಯರಾದ ನಿವೃತ್ತ ಶಿಕ್ಷಕ ವಿಎಂ ಕರಾಳೆ, ಧನ್ರಾಯ್ ಮುಜ್ಗೊಂಡ್, ಧನ್ರಾಜ್ ಮುಜ್ಗೊಂಡ್, ಮಲ್ಕಣ್ಣ ಗುಬ್ಬ್ಯಾಡ್, ಯಶವಂತ್ ಬಿರಾದಾರ್, ಮಾಜಿ ಸೈನಿಕರು, ಕ್ರೀಡಾಪಟುಗಳು ಸೇರಿದಂತೆ ಗ್ರಾಮದ ಶಾಲಾ ಶಿಕ್ಷಕರು, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಮಸ್ಕಾರ. ಬಿಜಾಪುರ ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ್, ಬದ್ರಿನಾಥ್ 4 ಧಾಮ್ ಯಾತ್ರಾ ಇದು ಸಮ್ಮರ್ದಾಗ ಮಾಡ್ಬೇಕಂದ್ರ ಏಪ್ರಿಲ್ 30th ಸ್ಟಾರ್ಟ್ ಆಗುತ್ತ. ಹಂಗಂದ್ರ ಕಲ್ಪನಾ ಟ್ರಾವೆಲ್ಸ್ ಅವರು ಒಂದು ಧಮಾಕ ಆಫರ್ ತಂದಾರ ನೋಡ್ರಿ. ಅವ್ರ ಪ್ಯಾಕೇಜ್ ದಾಗ ಹೋಟೆಲ್, ಸ್ಟೇ, ಟ್ರಾವೆಲಿಂಗ್ ಎಲ್ಲಾನು ಇನ್ಕ್ಲೂಡ್ ಆಗುತ್ತ. 4 ಧಾಮ್ ಯಾತ್ರಾ ಜೊತೆ ಹರಿದ್ವಾರ, ರಿಷಿಕೇಶ, ಸೋನಪ್ರಯಾಗ, ಗೌರಿಕುಂಡ, ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರಣ್ ಪ್ರಯಾಗ, ರುದ್ರ ಪ್ರಯಾಗ, ದೇವ ಪ್ರಯಾಗ, ದರಿದೇವ ಮಾತಾ, ತಾಜ್ ಮಹಲ್ ಮತ್ತ ಇನ್ನ ಹೆಚ್ಚು ಪ್ಲೇಸಸ್ ತೋರಿಸ್ತಾರ. ಇದು ಪ್ಯಾಕೇಜ್ ಜಸ್ಟ್ 55,000 ಪರ್ ಪರ್ಸನ್ ಐತಿ. ಬುಕಿಂಗ್ಸ್ ಸ್ಟಾರ್ಟ್ ಆಗ್ಯಾವ 3rd March ದಿಂತ್ರ. ಜರ್ನಿ ಸ್ಟಾರ್ಟ್ ಆಗುತ್ತ 30th April. ಬುಕ್ ಯುವರ್ ಟಿಕೆಟ್ಸ್. ಕಾಂಟ್ಯಾಕ್ಟ್ ಡೀಟೇಲ್ಸ್ ಆರ್ ಗಿವನ್ ಬಿಲೋ.